ಪಾಕ್ ಪ್ರಜೆಗಳಿಗೆ ದೇಶ ತೊರೆಯುವಂತೆ ಕೇಂದ್ರ ಸೂಚಿಸಿದ ಬೆನ್ನಲ್ಲೇ ವಾಘಾ ಗಡಿಯಲ್ಲಿ ಪಾಕ್ ಪ್ರಜೆಗಳ ದಂಡೇ ಕಾಣಿಸಿತ್ತು. ರಾಜಧಾನಿ ದೆಹಲಿಯಲ್ಲೇ 5,000 ಪಾಕಿಸ್ತಾನದ ಪ್ರಜೆಗಳಿರೋ ಅಂಶ ಬಯಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಯಲ್ಲೂ ಪಾಕ್ ಪ್ರಜೆಗಳಿದ್ದಾರೆ. ಭಾರತ ತೊರೆಯಲು ಪಾಕಿಗಳಿಗೆ ಇಂದೇ ಕೊನೆಯ ದಿನವಾಗಿದೆ. ಭಾರತ ತೊರೆಯಲು ಪಾಕಿಗಳಿಗೆ ಲಾಸ್ಟ್ ಡೇ. ಅಕ್ರಮವಾಗಿ ನೆಲೆಸಿದ್ದ ಪಾಕ್ ಪ್ರಜೆಗಳ ಸರ್ಚ್. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಭಾರತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ. ಕಳೆದ 2-3 ದಿನಗಳಿಂದ ದೇಶದಲ್ಲಿದ್ದ ಪಾಕ್ ಪ್ರಜೆಗಳ ಪತ್ತೆ ಹಚ್ಚುವ ಕಾರ್ಯ ಚುರುಕಾಗಿತ್ತು. ಕೇಂದ್ರ ಗುಪ್ತಚರ ಇಲಾಖೆ ಅಧಿಕೃತ ಮತ್ತು ಅನಧಿಕೃತವಾಗಿ ನೆಲೆಸಿದ್ದ ಪಾಕ್ ಪ್ರಜೆಗಳ ತಪಾಸಣೆ ನಡೆಸಿತ್ತು. ಅದ್ಯಾವಾಗ ಬಿರುಸಿನ ತಪಾಸಣೆ ನಡೀತೋ ಆಗಲೇ ಒಂದು ಬೆಚ್ಚಿ ಬೀಳಿಸುವ ಸಂಗತಿ ಬಯಲಾಗಿತ್ತು. ದೆಹಲಿಯಲ್ಲಿಯೇ ಬರೋಬ್ಬರಿ 5,000 ಪಾಕ್ ಪ್ರಜೆಗಳ ವಾಸ್ತವ್ಯ ಇರೋದು ಗೊತ್ತಾಗಿತ್ತು. ಭಾರತ ತೊರೆಯಲು ಪಾಕಿಗಳಿಗೆ ಇಂದೇ ಲಾಸ್ಟ್ ಡೇ ಆಗಿದೆ. ಇನ್ನು ಈಗಾಗಲೇ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಪಾಕ್ ಪ್ರಜೆಗಳು ಇದ್ದಿದ್ದು ಬೆಳಕಿಗೆ ಬಂದಿತ್ತು. ಅತ್ತ ಅಟ್ಟಾರಿ ವಾಘಾ ಗಡಿಯಲ್ಲಿ ಪಾಕ್ ಪ್ರಜೆಗಳ ದಂಡೆ ಹರಿದು ಬಂದಿತ್ತು. ಇನ್ನು ದೇಶ ಬಿಟ್ಟು ಹೋಗದವರ ವಿರುದ್ಧ ಹೊಸ ಕಾನೂನಿನ ಅಸ್ತ್ರ ಪ್ರಯೋಗಿಸಲು ಕೇಂದ್ರ ಮುಂದಾಗಿದೆ. ಒಟ್ನಲ್ಲಿ ಭಾರತ ಬಿಟ್ಟು ತೊಲಗಲು ಪಾಕ್ ಪ್ರಜೆಗಳಿಗೆ ಇಂದೇ ಡೆಡ್ಲೈನ್ ಆಗಿದೆ. ಪಾಕ್ ಪ್ರಜೆಗಳಿಗೆ ದೇಶ ತೊರೆಯುವಂತೆ ಕೇಂದ್ರ ಸೂಚಿಸಿದ ಬೆನ್ನಲ್ಲೇ ವಾಘಾ ಗಡಿಯಲ್ಲಿ ಪಾಕ್ ಪ್ರಜೆಗಳ ದಂಡೇ ಕಾಣಿಸಿತ್ತು. ರಾಜಧಾನಿ ದೆಹಲಿಯಲ್ಲೇ 5,000 ಪಾಕಿಸ್ತಾನದ ಪ್ರಜೆಗಳಿರೋ ಅಂಶ ಬಯಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಯಲ್ಲೂ ಪಾಕ್ ಪ್ರಜೆಗಳಿದ್ದಾರೆ. ಭಾರತ ತೊರೆಯಲು ಪಾಕಿಗಳಿಗೆ ಇಂದೇ ಕೊನೆಯ ದಿನವಾಗಿದೆ. ತೊರೆಯಲು ಪಾಕಿಗಳಿಗೆ ಲಾಸ್ಟ್ ಡೇ. ಅಕ್ರಮವಾಗಿ ನೆಲೆಸಿದ್ದ ಪಾಕ್ ಪ್ರಜೆಗಳ ಸರ್ಚ್. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಭಾರತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ. ಕಳೆದ 2-3 ದಿನಗಳಿಂದ ದೇಶದಲ್ಲಿದ್ದ ಪಾಕ್ ಪ್ರಜೆಗಳ ಪತ್ತೆ ಹಚ್ಚುವ ಕಾರ್ಯ ಚುರುಕಾಗಿತ್ತು. ಕೇಂದ್ರ ಗುಪ್ತಚರ ಇಲಾಖೆ ಅಧಿಕೃತ ಮತ್ತು ಅನಧಿಕೃತವಾಗಿ ನೆಲೆಸಿದ್ದ ಪಾಕ್ ಪ್ರಜೆಗಳ ತಪಾಸಣೆ ನಡೆಸಿತ್ತು. ಅದ್ಯಾವಾಗ ಬಿರುಸಿನ ತಪಾಸಣೆ ನಡೀತೋ ಆಗಲೇ ಒಂದು ಬೆಚ್ಚಿ ಬೀಳಿಸುವ ಸಂಗತಿ ಬಯಲಾಗಿತ್ತು. ದೆಹಲಿಯಲ್ಲಿಯೇ ಬರೋಬ್ಬರಿ 5,000 ಪಾಕ್ ಪ್ರಜೆಗಳ ವಾಸ್ತವ್ಯ ಇರೋದು ಗೊತ್ತಾಗಿತ್ತು. ಭಾರತ ತೊರೆಯಲು ಪಾಕಿಗಳಿಗೆ ಇಂದೇ ಲಾಸ್ಟ್ ಡೇ ಆಗಿದೆ. ಇನ್ನು ಈಗಾಗಲೇ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಪಾಕ್ ಪ್ರಜೆಗಳು ಇದ್ದಿದ್ದು ಬೆಳಕಿಗೆ ಬಂದಿತ್ತು. ಅತ್ತ ಅಟ್ಟಾರಿ ವಾಘಾ ಗಡಿಯಲ್ಲಿ ಪಾಕ್ ಪ್ರಜೆಗಳ ದಂಡೆ ಹರಿದು ಬಂದಿತ್ತು. ಇನ್ನು ದೇಶ ಬಿಟ್ಟು ಹೋಗದವರ ವಿರುದ್ಧ ಹೊಸ ಕಾನೂನಿನ ಅಸ್ತ್ರ ಪ್ರಯೋಗಿಸಲು ಕೇಂದ್ರ ಮುಂದಾಗಿದೆ. ಒಟ್ನಲ್ಲಿ ಭಾರತ ಬಿಟ್ಟು ತೊಲಗಲು ಪಾಕ್ ಪ್ರಜೆಗಳಿಗೆ ಇಂದೇ ಡೆಡ್ಲೈನ್ ಆಗಿದೆ. ಪಾಕ್ ಪ್ರಜೆಗಳಿಗೆ ದೇಶ ತೊರೆಯುವಂತೆ ಕೇಂದ್ರ ಸೂಚಿಸಿದ ಬೆನ್ನಲ್ಲೇ ವಾಘಾ ಗಡಿಯಲ್ಲಿ ಪಾಕ್ ಪ್ರಜೆಗಳ ದಂಡೇ ಕಾಣಿಸಿತ್ತು. ರಾಜಧಾನಿ ದೆಹಲಿಯಲ್ಲೇ 5,000 ಪಾಕಿಸ್ತಾನದ ಪ್ರಜೆಗಳಿರೋ ಅಂಶ ಬಯಲಾಗಿದೆ.
ರಾಜ್ಯದ ವಿವಿಧ ಜಿಲ್ಲೆಯಲ್ಲೂ ಪಾಕ್ ಪ್ರಜೆಗಳಿದ್ದಾರೆ. ಭಾರತ ತೊರೆಯಲು ಪಾಕಿಗಳಿಗೆ ಇಂದೇ ಕೊನೆಯ ದಿನವಾಗಿದೆ. ಭಾರತ ತೊರೆಯಲು ಪಾಕಿಗಳಿಗೆ ಲಾಸ್ಟ್ ಡೇ. ಅಕ್ರಮವಾಗಿ ನೆಲೆಸಿದ್ದ ಪಾಕ್ ಪ್ರಜೆಗಳ ಸರ್ಚ್. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಭಾರತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ. ಕಳೆದ 2-3 ದಿನಗಳಿಂದ ದೇಶದಲ್ಲಿದ್ದ ಪಾಕ್ ಪ್ರಜೆಗಳ ಪತ್ತೆ ಹಚ್ಚುವ ಕಾರ್ಯ ಚುರುಕಾಗಿತ್ತು. ಕೇಂದ್ರ ಗುಪ್ತಚರ ಇಲಾಖೆ ಅಧಿಕೃತ ಮತ್ತು ಅನಧಿಕೃತವಾಗಿ ನೆಲೆಸಿದ್ದ ಪಾಕ್ ಪ್ರಜೆಗಳ ತಪಾಸಣೆ ನಡೆಸಿತ್ತು. ಅದ್ಯಾವಾಗ ಬಿರುಸಿನ ತಪಾಸಣೆ ನಡೀತೋ ಆಗಲೇ ಒಂದು ಬೆಚ್ಚಿ ಬೀಳಿಸುವ ಸಂಗತಿ ಬಯಲಾಗಿತ್ತು. ದೆಹಲಿಯಲ್ಲಿಯೇ ಬರೋಬ್ಬರಿ 5,000 ಪಾಕ್ ಪ್ರಜೆಗಳ ವಾಸ್ತವ್ಯ ಇರೋದು ಗೊತ್ತಾಗಿತ್ತು. ಭಾರತ ತೊರೆಯಲು ಪಾಕಿಗಳಿಗೆ ಇಂದೇ ಲಾಸ್ಟ್ ಡೇ ಆಗಿದೆ. ಇನ್ನು ಈಗಾಗಲೇ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಪಾಕ್ ಪ್ರಜೆಗಳು ಇದ್ದಿದ್ದು ಬೆಳಕಿಗೆ ಬಂದಿತ್ತು. ಅತ್ತ ಅಟ್ಟಾರಿ ವಾಘಾ ಗಡಿಯಲ್ಲಿ ಪಾಕ್ ಪ್ರಜೆಗಳ ದಂಡೆ ಹರಿದು ಬಂದಿತ್ತು. ಇನ್ನು ದೇಶ ಬಿಟ್ಟು ಹೋಗದವರ ವಿರುದ್ಧ ಹೊಸ ಕಾನೂನಿನ ಅಸ್ತ್ರ ಪ್ರಯೋಗಿಸಲು ಕೇಂದ್ರ ಮುಂದಾಗಿದೆ. ಒಟ್ನಲ್ಲಿ ಭಾರತ ಬಿಟ್ಟು ತೊಲಗಲು ಪಾಕ್ ಪ್ರಜೆಗಳಿಗೆ ಇಂದೇ ಡೆಡ್ಲೈನ್ ಆಗಿದೆ. ಪಾಕ್ ಪ್ರಜೆಗಳಿಗೆ ದೇಶ ತೊರೆಯುವಂತೆ ಕೇಂದ್ರ ಸೂಚಿಸಿದ ಬೆನ್ನಲ್ಲೇ ವಾಘಾ ಗಡಿಯಲ್ಲಿ ಪಾಕ್ ಪ್ರಜೆಗಳ ದಂಡೆ ಕಾಣಿಸಿತ್ತು. ರಾಜಧಾನಿ ದೆಹಲಿಯಲ್ಲೇ 5,000 ಪಾಕಿಸ್ತಾನದ ಪ್ರಜೆಗಳಿರೋ ಅಂಶ ಬಯಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಯಲ್ಲೂ ಪಾಕ್ ಪ್ರಜೆಗಳಿದ್ದಾರೆ. ಭಾರತ ತೊರೆಯಲು ಪಾಕಿಗಳಿಗೆ ಇಂದೇ ಕೊನೆಯ ದಿನವಾಗಿದೆ. ತೊರೆಯಲು ಪಾಕಿಗಳಿಗೆ ಲಾಸ್ಟ್ ಡೇ. ಅಕ್ರಮವಾಗಿ ನೆಲೆಸಿದ್ದ ಪಾಕ್ ಪ್ರಜೆಗಳ ಸರ್ಚ್. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಭಾರತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ. ಕಳೆದ 2-3 ದಿನಗಳಿಂದ ದೇಶದಲ್ಲಿದ್ದ ಪಾಕ್ ಪ್ರಜೆಗಳ ಪತ್ತೆ ಹಚ್ಚುವ ಕಾರ್ಯ ಚುರುಕಾಗಿತ್ತು. ಕೇಂದ್ರ ಗುಪ್ತಚರ ಇಲಾಖೆ ಅಧಿಕೃತ ಮತ್ತು ಅನಧಿಕೃತವಾಗಿ ನೆಲೆಸಿದ್ದ ಪಾಕ್ ಪ್ರಜೆಗಳ ತಪಾಸಣೆ ನಡೆಸಿತ್ತು. ಅದ್ಯಾವಾಗ ಬಿರುಸಿನ ತಪಾಸಣೆ ನಡೀತೋ ಆಗಲೇ ಒಂದು ಬೆಚ್ಚಿ ಬೀಳಿಸುವ ಸಂಗತಿ ಬಯಲಾಗಿತ್ತು. ದೆಹಲಿಯಲ್ಲಿಯೇ ಬರೋಬ್ಬರಿ 5,000 ಪಾಕ್ ಪ್ರಜೆಗಳ ವಾಸ್ತವ್ಯ ಇರೋದು ಗೊತ್ತಾಗಿತ್ತು. ಭಾರತ ತೊರೆಯಲು ಪಾಕಿಗಳಿಗೆ ಇಂದೇ ಲಾಸ್ಟ್ ಡೇ ಆಗಿದೆ. ಇನ್ನು ಈಗಾಗಲೇ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಪಾಕ್ ಪ್ರಜೆಗಳು ಇದ್ದಿದ್ದು ಬೆಳಕಿಗೆ ಬಂದಿತ್ತು. ಅತ್ತ ಅಟ್ಟಾರಿ ವಾಘಾ ಗಡಿಯಲ್ಲಿ ಪಾಕ್ ಪ್ರಜೆಗಳ ದಂಡೆ ಹರಿದು ಬಂದಿತ್ತು. ಇನ್ನು ದೇಶ ಬಿಟ್ಟು ಹೋಗದವರ ವಿರುದ್ಧ ಹೊಸ ಕಾನೂನಿನ ಅಸ್ತ್ರ ಪ್ರಯೋಗಿಸಲು ಕೇಂದ್ರ ಮುಂದಾಗಿದೆ. ಒಟ್ನಲ್ಲಿ ಭಾರತ ಬಿಟ್ಟು ತೊಲಗಲು ಪಾಕ್ ಪ್ರಜೆಗಳಿಗೆ ಇಂದೇ ಡೆಡ್ಲೈನ್ ಆಗಿದೆ.